ಆಶೀರ್ವಾದವಾಗಿರ್ತಕ್ಕಂಥ ಸನ್ಮಾನ ಶ್ರೀ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟೇಶ್ವರ ಸರ್ ಅವರೇ, ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸರ್ವೇಶ್ ಅವರೇ, ಕೋಚ್ ಮೂಲ ನಿರ್ದೇಶಕರು ಮತ್ತು ಅವರ ಜೊತೆ ಅಧ್ಯಕ್ಷರಾಗಿರ್ತಕ್ಕಂಥ ಕಡಬಲ್ ನಾಗರಾಜ್ ಸರ್ ಅವರೇ, ಹಾಗೂ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ಸಹಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಬೆಳ್ಕೋದರ್ ಸರ್ ಅವರೇ, ಚಂದ್ರು ಸರ್ ಅವರೇ, ಶಂಕರ್ ಸರ್ ಅವರೇ, ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದೀರಿ, ಹಾಗೂ ಯುವನಿನ ಮುಖ್ಯಸ್ಥರು ಮತ್ತು ಹಿರಿಯರಾಗಿರ್ತಕ್ಕಂಥ ಹಿತೈಷಿಗಳಾಗಿರ್ತಕ್ಕಂಥ ಉತ್ತರ ಸಿದ್ದಣ್ಣವರೇ, ಏನಾದರೂ ಸತ್ಯನವರೇ, ಹಾಗೂ ನಮ್ಮ ರಘುವರೇ, ಎಲ್ಲ ತಾಲೂಕು ಅಧಿಕಾರಿಗಳು, ವಿಶೇಷವಾಗಿ ಈ ಉದ್ಘಾಟನೆಗೆ ಡಿಸಿ ಅವರು ಬರಬೇಕಾಗಿತ್ತು. ಲೇಟಾಗಿ ಬಂದು ಜಾಯ್ನ್ ಆಗ್ತೀನಿ, ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ, ಬಹುಶಃ ಎ ಸಿ ಅವ್ರನ್ನ ಕಳಿಸ್ಕೊಂಡಿದ್ದ. ಈಗ ತಾನೇ ಶ್ರೀಮತಿ ಕುಮಾರಿ ವೈದ್ಯ ಎ ಸಿ ಮೇಡಮ್ ಅವರು ಉದ್ಘಾಟನೆ ಮಾಡುವುದು, ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪುನಃ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಎಲ್ಲ ನನ್ನ ತಾಲೂಕು ಅಧಿಕಾರಿಗಳು ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಇಷ್ಟು ಯಶಸ್ವಿ ಮಾಡಬೇಕಂದ್ರೆ ಇದು 4ನೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಖಂಡಿತವಾಗ್ಲೂ ನನ್ನ ತಾಲೂಕು ಅಧಿಕಾರಿಗಳು ಅಂತ ನಾನು ಜವಾಬ್ದಾರಿಯಿಂದ ಹೇಳ್ಕೊತೀನಿ. ಸೊ ಖಂಡಿತವಾಗ್ಲೂ ತಾಲೂಕು ಅಧಿಕಾರಿಗಳಿಗೆ ಎಲ್ಲ ಸಾರ್ವಜನಿಕರು ದೊಡ್ಡ ಚಪ್ಪಾಳೆ ಕೊಡ್ಬೇಕಂತ ಕೇಳ್ಬೋದು. ನಮ್ಮ ನಡಿಗೆ ನಿಮ್ಮನೆ ಕಡೆಗೆ, ನಮ್ಮ ನಡಿಗೆ ನಿಮ್ಮನೆ ಕಡೆಗೆ ಅಂದ್ಬಿಟ್ಟು ನಾವೇ ಕೊಟ್ಟು ನಿಮ್ಮ ಅವಾರ್ಡ್ಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯಕ್ರಮ ನಿವೃತ್ತವಾಗಿ ಹಾಕೊಂಡಿದ್ದೀವಿ. ಬಹುಶಃ ಕೊಡಲಾಗಿನ ತಾಲೂಕಲ್ಲಿ ಈ ತರ ದೊಡ್ಡ ಮಟ್ಟದ ಪಂಚಾಯತಿ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಕೇಳತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಖಂಡಿತವಾಗಿ ಎಲ್ಲಾ ಪಂಚಾಯತಿಗಳು ಕೂಡ ಹೋಗಿ ಕಾರ್ಯಕ್ರಮ ಮಾಡಿ ಆದಷ್ಟು ಸಮಸ್ಯೆಗಳನ್ನ ಕಮ್ಮಿ ಮಾಡಿ ಸೊ ಮುಂದಿನ ತಾಲೂಕು ಕೊಂಡ ಆಡಳಿತ ಅಧಿಕಾರಿ ಮಾಡಬೇಕು ನಾವು ಗುರಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ. ಸೊ ಇದಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟು ಅವರದೇ ಆದ ಕೆಲವು ಒಂದು ಯೋಜನೆಗಳನ್ನು ತೋರಿಸಿ ತರ್ತಾ ಇದ್ದಾರೆ. ಈಗಾಗಲೇ ತಮ್ಗೆ ಗೊತ್ತಿರ್ಬೋದು, ಒಂದು ಸೆಷನ್ ಅಧಿವೇಶನದಲ್ಲಿ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಅದಕ್ಕೆ ಪರಿಹಾರ ಸರ್ಕಾರದ ಹೋರಾಟ ಮಾಡಿ ಪರಿಹಾರ ಸಿಗ್ತಾ ಇದೆ. ಸೊ ಈ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ನಮ್ಮ ಆಲಯಗಳು ಮತ್ತು ನಮ್ಮ ಪಿಡಿಒ ಆಶ್ರಮ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಮುಂದಿನ ದಿವಸಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಯಾರು ಕೆಲವರಿಗೆ ಗೊತ್ತಿದೆ ಹೇಳುವುದು, ಈ ಕಾರ್ಯಕ್ರಮವನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಸೊ ಮುಂದಿನ ದಿವಸಗಳಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಿಮಗೆ ಪರಿಹಾರ ಸಿಗಲಿ ಅನ್ನೋದು ನನ್ನ ಗುರಿಯಾಗಿದೆ. ಸೊ ಅದರಿಂದ ಈ ಕಾರ್ಯಕ್ರಮವನ್ನು ತುಂಬಾ ಯೋಜನೆಗಳಿಂದ ಯಶಸ್ವಿಗೊಳಿಸಬೇಕು. ನಿಮ್ಮ ಕನಸುಗಳನ್ನ ದಯವಿಟ್ಟು ನಮ್ಮಲ್ಲಿ ಏನು ಭರವಸೆ ಇಟ್ಕೊಂಡಿದ್ದೀರಿ ಆ ಭರವಸೆನ ಈಡೇರಿಸತಕ್ಕಂಥ ಕೆಲಸವನ್ನ ನಮ್ಮೆಲ್ಲಾ ತಾಲೂಕು ಅಧಿಕಾರಿಗಳು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಸೊ ಬಹುಶಃ ನಮಗೆ ತುಂಬಾ ಜನ ಹೆಣ್ಮಕ್ಳು ಅಧಿಕಾರಿಗಳು ಕೊಟ್ಟಿದ್ದಾರೆ, ತುಂಬಾ ಜನ ಹೆಣ್ಮಕ್ಳು ಅಧಿಕಾರಿಗಳು. ಸೊ ಅವ್ರ ತೀರ್ಪು ಮುಂದಿದ್ದಾರೆ ಮುಂದೆ ಮುಂದೆ ಸೊ ತಾಲೂಕು ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಸಮಸ್ಯೆಗಳು ನಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಸಾಕಷ್ಟು ಜನ ಪಿಡಿಒಗಳು ಮತ್ತು ಬಿಎಗಳು ಎದುರಿಸ್ತಾರೆ, ಅವ್ರಿಗೆ ಏನೋ ಗುರಿ ಮುಟ್ಬೇಕು ಅನ್ನೋ ಒಂದು ಆಸೆ ಇರ್ತಾರೆ. ಸೊ ಅದರಿಂದ ಎಲ್ಲ ನಮ್ಮ ಉತ್ತೂರು ಗ್ರಾಮ ಪಂಚಾಯತಿ ಮತ್ತು ಈ ದುರ್ಸಂದ್ರ ಹೋಬಳಿಯ ಏನೇನು ನಮ್ಮ ರೈತರ ಸಮಸ್ಯೆಗಳು ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ನಾವು ಟೇಬಲ್ ಹಾಕಿ ಕೂತ್ಕೊತೀವಿ. ನಾವೆಲ್ಲ ಅಧಿಕಾರಿಗಳು ಬರ್ತಾ ಇರ್ತಾರೆ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಕರೆದನ್ನು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ. ಸೊ ಅದರಿಂದ ನಾವು 4-5 ಗಂಟೆ ತನಕ ನಿಮ್ಮ ಸಮಸ್ಯೆಗಳು ಮುಗಿಯೋ ತನಕ ನಾವು ಬಗೆಹರಿಸ್ತೀವಿ. ಯಾರು ಟೆನ್ಷನ್ ಬೀಳೋ ಅವಶ್ಯಕತೆ ಬೇಡ. ನಿಮ್ ಜೊತೆ ಊಟ ಮಾಡ್ಕೊಂಡು ಊಟದ ವ್ಯವಸ್ಥೆ ಮಾಡಿದ್ವಿ, ನಿಮ್ ಜೊತೆ ಊಟ ಮಾಡ್ಕೊಂಡು ನಿಮ್ಮ ಸಮಸ್ಯೆಗಳು ಬಗೆಹರಿಸಿ ಇಲ್ಲಿ ಹೋಗುವಂತ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಅದರಿಂದ ಯಾವ ಆತ್ಮ ಬೀಳ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಆದಷ್ಟು ಬೇಗ ಮುದುಕರಿಗೆ ವಯಸ್ಸಾಗಿರ್ತಕ್ಕಂಥ ನಮ್ಮ ಮುದುಕರಿಗೆ ಅಂದ್ರೆ ನಮ್ಮ ಇವರಿಗೆ ಒಂದು ಅವಕಾಶವನ್ನು ಮಾಡ್ಕೊಳ್ಬೇಕಂತ ಹೇಳ್ತೀನಿ. ಸೊ ಹೆಣ್ಮಕ್ಳಿಗೆ ಫಸ್ಟ್ ಅವಕಾಶ ಮಾಡ್ಕೊಳಂತ ಹೇಳ್ತೀನಿ. ಹೀಗೆ ಇದೇ ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ ಇದೆ. ಸೊ ನಾಳೆ 31ನೇ ತಾರೀಕು 2 ಗಂಟೆಗೆ ಮುಡಿದೂರು ಗ್ರಾಮ ಪಂಚಾಯತಿಗೆ 50ನೇ ಸಂಭ್ರಮ. ನಮ್ಮ ಕರ್ನಾಟಕದ 50 ವರ್ಷ ಆಗಿದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಉಡುಗೊರೆ ರಥವನ್ನು ಕಳಿಸ್ತಾ ಇದ್ದಾರೆ. ಸೊ ಅದನ್ನ ಕನ್ನಡ ರಥವನ್ನು ನಾಳೆ 2 ಗಂಟೆಗೆ ಮುಡಿದೂರು
ಆಗಮಿಸ್ತಾರೆ. ದಯವಿಟ್ಟು ಕೋಚ್ ನಿರ್ದೇಶಕರು ಮತ್ತು ಎಲ್ಲರೂ ಬಂದು ಅದನ್ನ ಆಹ್ವಾನ ಮಾಡಿಕೊಂಡು ಅದನ್ನು ಸಂಭ್ರಮದಿಂದ ಆಚರಿಸಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಸಂಬಂಧಪಟ್ಟ ಆರ್ಐಗಳು ಮತ್ತು ವಿಐಗಳು ಮತ್ತು ಪಿಡಿಒಗಳು ನಾಳೆ ಜವಾಬ್ದಾರಿ ಆಗ್ತಾ ಇದ್ದೀನಿ. ನಾಳೆ 2 ಗಂಟೆಗೆ ತಾಲೂಕು ಲೆವೆಲ್ ಆಫೀಸರ್ಗಳು ಓಕೆ, ನಾಳೆ 2 ಗಂಟೆಗೆ ಕರೆಕ್ಟಾಗಿ ಹುಡುಗರು ಡ್ಯಾನ್ಸ್ ಇದೆ, ರಥಯಾತ್ರೆ ಮಾಡ್ತಾರೆ. 2 ಗಂಟೆಗೆ ಎಲ್ಲ ಹಾಜರಾಗಬೇಕು. ಇವತ್ತು ಹೆಂಗಿದ್ರು ಆಗ್ಬೇಕು. ಮತ್ತೆ ನಾಳೆ ಮೀಟಿಂಗ್ ಇದೆ ಅದಲ್ವಾ, ಸೊ ಅದಕ್ಕೂ ಗೊತ್ತಾಗಲ್ಲ ಸರ್. ರೆಡಿ ಆಗಿಲ್ಲ ಬನ್ನಿ ಅಂತ ಹೇಳ್ತೀನಿ. ನಾಳೆ 2 ಗಂಟೆಗೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ 2 ಗಂಟೆಗೆ ಬಂದು ನನ್ನ ತಾಲೂಕಿಗೆ ಬರಮಾಡ್ಕೊಳ್ಬೇಕಂತ ಈ ಮೂಲಕ ಶಾಸಕರಾಗಿ ಮನವಿ ಮಾಡ್ಕೊಂತ ಇದ್ದೀನಿ. ಸಿಗೋಣ 2 ಗಂಟೆ ನಾಳೆ ಬರ್ದಿದ್ದು ಎಲ್ಲರೂ. ಅದರಿಂದ ಎಲ್ಲ ನನ್ನ ದುರ್ಸಂದ್ರಗಳು ಎಲ್ಲ ಗ್ರಾಮಸ್ಥರು ಬಂದು ಈ ನಂತರವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ಕೇಳ್ತಾ, ಈಗ ಸಮಸ್ಯೆಗಳನ್ನ ಆಲಿಸುವಂತ ಕಾರ್ಯಕ್ರಮ ನಾನು 4 ಗಂಟೆವರೆಗೂ ನಿಮ್ ಜೊತೆ ಇರ್ತೀನಿ, 5 ಗಂಟೆವರೆಗೂ ಜೊತೆ ಇರ್ತೀನಿ, 6 ಗಂಟೆವರೆಗೂ ಜೊತೆ ಇರ್ತೀನಿ. ಯಾರು ಆತರ ಪಡ್ತಕ್ಕಂಥ ಕೆಲಸವನ್ನ ಮಾಡೋದು ಬೇಡ. ಸೊ ಅದರಿಂದ ಅಣ್ಣ ಇಲ್ಲೇ ಉತ್ನೂರು ಈ ಕಾರ್ಯಕ್ರಮ ಎಲ್ಲರೂ ನಿಂತು ತಾಲೂಕು ಮಾಡೋ ಅಧಿಕಾರಿಗಳಿಂದ ಅಣ್ಣ ಲೇಟ್ ಆಗುತ್ತೆ ಅಣ್ಣ, 3-4 ಗಂಟೆ ಆಗುತ್ತೆ.